ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭಾರತಿ. ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ನಿಮಗೆ ಬಾಬು ಪರ್ಲ್ಸ್ ಅವ್ರ ಹತ್ರ ಪರ್ಚೇಸ್ ಮಾಡಿರುವಂಥ ಕಲೆಕ್ಷನ್ ತೋರಿಸ್ತೀನಿ. ನೀವು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನೋಡಿರಬಹುದು, ಅವ್ರ ಹತ್ರ ಇರುವಂಥ ಡಿಫ್ರೆಂಟ್ ಕಲೆಕ್ಷನ್ ನಾನು ತೋರಿಸಿದ್ದೀನಿ. ಇವಾಗ ನಾನು ಪರ್ಚೇಸ್ ಮಾಡಿರುವಂಥ ಐಟಮ್ಸ್ ರಿವ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಜ್ಯುವೆಲ್ರಿ ಬಂದುಬಿಟ್ಟು ಲಾಂಗ್ ಚೈನ್. ಇದು 1 ಗ್ರಾಮ್ ಗೋಲ್ಡಲ್ಲಿ ನಮಗೆ ಇದು ಆಲ್ಮೋಸ್ಟ್ 6 to 7 ಸ್ಮಾಲ್ ಬೀಡ್ಸ್ ಥರ ಬರುತ್ತೆ. ಆಮೇಲೆ ಮಿಡಲಲ್ಲಿ ಒಂದು ಬಿಗ್ ಸೈಜ್ ಬೀಡ್ ಆ್ಯಡ್ ಆಗಿರುತ್ತೆ. ಸೊ ಇದನ್ನು ನೀವು ಮಂಗಲಸೂತ್ರ ಚೈನಾಗಿ ಯೂಸ್ ಮಾಡ್ಬೋದು, ಅಥವಾ ಹಾಗೆ ಸಿಂಪಲ್ ಲಾಂಗ್ ಚೈನಾಗೂ ಕೂಡ ಯೂಸ್ ಮಾಡ್ಬೋದು. ಇದು ಆಲ್ಮೋಸ್ಟ್ ನಮಗೆ ಲೆಂತ್ ಬಂದುಬಿಟ್ಟು ಒಂದು 22 to 25 ಸೆಂಟಿಮೀಟರ್ ಬರುತ್ತೆ. ನೆಕ್ಸ್ಟ್ ಡೈಲಿ ವೇರ್ ಬ್ಯಾಂಗಲ್ಸ್. ನಾವು ಯಾವುದೇ ಸಿಂಪಲ್ ಒಕೇಶನ್ಗಾಗಿ ಅಥವಾ ಮನೆಯಲ್ಲೇ ನಾವು ಬ್ಯಾಂಗಲ್ಸ್ ವೇರ್ ಮಾಡೋಕ್ಕೆ ಇಷ್ಟಪಡ್ತೀವಲ್ಲ, ಆ ರೀತಿ ಗೋಲ್ಡ್ ಬ್ಯಾಂಗಲ್ಸ್ ರೆಗ್ಯುಲರಾಗಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾವು ಈ ಥರ 1 ಗ್ರಾಮ್ ಗೋಲ್ಡಲ್ಲಿ ಪರ್ಚೇಸ್ ಮಾಡಿದರೆ ನಮ್ಗೆ ವ್ಯಾರಂಟಿನೂ ಸಿಗುತ್ತೆ, ಹಾಗೆ ಡಿಸೈನ್ಸ್ ಕೂಡ ತುಂಬ ವೆರೈಟಿ ಆದಂಥ ಡಿಸೈನ್ಸ್ ಇರುತ್ತೆ. ಇದು ಸೆಟ್ ಆಫ್ 4 ಬ್ಯಾಂಗಲ್ಸ್. ಇದ್ರ ಮೇಲೆ ನೀವು ಡಿಸೈನ್ ನೋಡಬಹುದು. ನೆಕ್ಸ್ಟು ಸ್ಮಾಲ್ ಇಯರಿಂಗ್ ವಿತ್ ವೈಟ್, ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ಸ್. ಇದು ನಮಗೆ ಕೆಳಗಡೆ ಸ್ಮಾಲ್ ಹ್ಯಾಂಗಿಂಗ್ ಇದೆ. ಸೊ ಹಾಗಾಗಿ ಸ್ಯಾರೀಸ್ ಮೇಲೆ ಅಥವಾ ಕುರ್ತಾಸ್ಗೂ ಕೂಡ ಚೆನ್ನಾಗಿರುತ್ತೆ. ಇದು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಫ್ಲವರ್ ಮತ್ತು ಡ್ರಾಪ್ ಕಾಂಬಿನೇಷನಲ್ಲಿ ಬಂದಿರುವಂಥ ಡಿಸೈನ್. ಬಾಬು ಪರ್ಲ್ಸ್ ಅವ್ರ ಶಾಪ್ ನಮಗೆ ಕಾಕಿನಾಡ ಆಂಧ್ರ ಪ್ರದೇಶಲ್ಲಿದೆ, ಬಟ್ ಅವ್ರದ್ದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇದೆ. ಅವ್ರ ಹತ್ರ ಅಡ್ವಾಂಟೇಜ್ ಏನು ಅಂತಂದರೆ ನಮಗೆ ಡೀಟೇಲ್ ಡಿಸೈನಿಂಗ್ ಸಿಗುತ್ತೆ. ಯಾವುದೇ ಜ್ಯುವೆಲ್ರಿ ಪೀಸಲ್ಲಿ ತುಂಬ ಡೀಟೇಲ್ ಡಿಸೈನಿಂಗ್ ಇರುತ್ತೆ. ಸೊ ಹಾಗಾಗಿ ನಮಗೆ ತುಂಬ ಗ್ರ್ಯಾಂಡ್ ಲುಕ್, ಹಾಗೆ ಗೋಲ್ಡ್ ಜ್ಯುವೆಲ್ರಿ ಥರನೇ ಕಾಣುತ್ತೆ. ನೆಕ್ಸ್ಟ್ ಈ ಡಿಸೈನ್ ನೋಡಿ, ಇದು ಸ್ಟಡ್ಸ್ ಟೈಪಲ್ಲಿ ಬರುತ್ತೆ. ನಮಗೆ ಸೆಂಟರಲ್ಲಿ ಸ್ಮಾಲ್ ಗ್ರೀನ್ ಸ್ಟೋನ್ಸಲ್ಲಿ ಚಿಕ್ಕದಾದ ಫ್ಲವರ್ ಬರುತ್ತೆ, ಹಾಗೆ ಅದರ ಸರೌಂಡಿಂಗಲ್ಲಿ ಬಿಗ್ ಸೈಜ್ ಪಿಂಕ್ ಬೀಡ್ಸ್ ಯೂಸ್ ಮಾಡಿದ್ದಾರೆ. ಈ ಪರ್ಟಿಕ್ಯುಲರ್ ಇಯರಿಂಗ್ ನಾವು ಸ್ಯಾರೀಸ್ಗಿಂತ ನಮಗೆ ಯಾವುದಾದ್ರೂ ಸೆಮಿ ಎಥ್ನಿಕ್ ವೇರ್ಗೆ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನು ತೋರಿಸುವಂಥ ಜ್ಯುವೆಲ್ರಿ ಬಂದುಬಿಟ್ಟು ಬ್ಲ್ಯಾಕ್ ಬೀಡ್ ಚೈನ್. ನಮಗೆ ಡೈಲಿ ವೇರ್ಗೆ ಇದನ್ನು ಯೂಸ್ ಮಾಡ್ಬೋದು. ಇದು ಯಾವ ಥರ ಅಂದರೆ 2 ಲೈನ್ಸ್ ಬ್ಯಾಕ್ ಬೀಡ್ ಚೈನ್. ಫಸ್ಟ್ ನೆಕ್ವರೆಗೂ ಸಿಂಗಲ್ ಚೈನ್ ಬರುತ್ತೆ, ಆಮೇಲೆ ಗೋಲ್ಡ್ ಬಾಲ್ಸ್, ಅದು ನೆಕ್ಸ್ಟ್ 2 ಲೈನ್ಸ್ ಆಫ್ ಬ್ಯಾಕ್ ಬೀಡ್ಸ್ ಮತ್ತು ಲಾಕೆಟ್ ಬಂದಿದೆ. ಲಾಕೆಟ್ ಕೂಡ ನಮಗೆ ಒಂಥರ ಟೆಂಪಲ್ ಟೈಪ್ ಡಿಸೈನಲ್ಲಿ ಬಂದಿದೆ. ಅದಕ್ಕೆ ಚಿಕ್ಕದಾದಂಥ ಗೆಜ್ಜೆ ಅಂತ ಹ್ಯಾಂಗಿಂಗ್ ಕೂಡ ಕೊಟ್ಟಿದ್ದಾರೆ. ನೀವು ಇವಾಗ ಕ್ಲಿಯರಾಗಿ ನೋಡ್ಬೋದು ಲಾಕೆಟ್ ಯಾವ ರೀತಿ ಇದೆ ಅಂತ. ನೆಕ್ಸ್ಟ್ ಸ್ನೇಹಿತರೆ, ಇದು ಬಂದುಬಿಟ್ಟು ಲಾಂಗ್ ಫಿಂಗರ್ ರಿಂಗ್. ಈ ರಿಂಗ್ ನಮ್ಗೆ ಆಲ್ಮೋಸ್ಟ್ ಹಾಫ್ ಆಫ್ ದ ಫಿಂಗರ್ ಕವರ್ ಮಾಡುತ್ತೆ. ಪೀಕಾಕ್ ಡಿಸೈನಲ್ಲಿರುವಂಥ ಫಿಂಗರ್ ರಿಂಗ್. ಇಲ್ಲಿ ಡಿಸೈನ್ ನೋಡಿ, ಪೀಕಾಕ್ ಇದೆ ಮತ್ತು ಪೀಕಾಕ್ ಫೆದರ್ಸ್ ಕೂಡ ಇದೆ. ನಮಗೆ ಆ ಪೀಕಾಕ್ನ ಹೈಲೈಟ್ ಮಾಡಿ ಗ್ರೀನ್ ಮತ್ತು ಪಿಂಕ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ ಆ ಪೀಕಾಕ್ನ ಹೈಲೈಟ್ ಮಾಡೋದಕ್ಕೆ. ಇದು ಆಲ್ಮೋಸ್ಟ್ ನಾವು ಮಿಡಲ್ ಫಿಂಗರ್ ಅಥವಾ 4th ಫಿಂಗರ್ಗೆ ಹಾಕ್ಕೊಂಡ್ರೆ ಅವ್ರ ರಿಂಗ್ ಫಿಂಗರ್ಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ಹಾಗೆ ನಾವು ಗೋಲ್ಡ್ ಜ್ಯುವೆಲ್ರಿ ಜೊತೆ ಇದನ್ನು ಮಿಕ್ಸ್ ಮಾಡಿ ಹಾಕೋಬೋದು. ಬಿಕಾಸ್ ಗೋಲ್ಡಲ್ಲಿ ಈ ಡಿಸೈನ್ ಮಾಡಿಸ್ಬೇಕು ಅಂದ್ರೆ ನಮಗೆ ಕಾಸ್ಟ್ ಆಗುತ್ತಲ್ವ. ಸೊ ಹಾಗಾಗಿ ಇದು 1 ಗ್ರಾಮ್ ಗೋಲ್ಡಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈ ಡಿಸೈನ್ ಬಂದುಬಿಟ್ಟು ಫ್ರೆಂಡ್ಸ್, ಇದು ಕ್ಲೈಂಬರ್ ಡಿಸೈನ್. ಇದರಲ್ಲೂ ಕೂಡ ವೈಟ್ ಸ್ಟೋನ್ಸ್, ಗ್ರೀನ್ ಸ್ಟೋನ್ಸ್ ಹಾಗೆ ರೆಡ್ ಸ್ಟೋನ್ಸ್ ಯೂಸ್ ಮಾಡಿದ್ದಾರೆ. ನಮಗೆ ಲೀವ್ಸ್ ಕ್ಲೈಂಬರ್ ಮತ್ತು ಅದರ 2 ಸೈಡ್ಸಲ್ಲೂ ಲೀವ್ಸ್ ಡಿಸೈನ್ ಕೊಟ್ಟಿದ್ದಾರೆ. ಇದು ವೇರ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೀವು ಟ್ರೈ ಮಾಡ್ಬೋದು. ನಿಮ್ಗೆ ಇದರಲ್ಲಿ ಯಾವುದೇ ಡಿಸೈನ್ ಇಷ್ಟ ಆದರೂ ಕೂಡ ಅವ್ರದ್ದು ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಅವ್ರಿಗೆ ಕಾಲ್ ಮಾಡ್ಬೋದು ಅಥವಾ ಸ್ಕ್ರೀನ್ಶಾಟ್ನ ವಾಟ್ಸಪ್ ಮಾಡಿ ನೀವು ಈ ಐಟಮ್ನ ತರಿಸ್ಕೋಬೋದು. ಇಲ್ಲಿ ನಾನು ಪರ್ಚೇಸ್ ಮಾಡಿರುವಂಥದ್ದು 2 ಪೀಕಾಕ್ ಫಿಂಗರ್ ರಿಂಗ್ಸ್ ಹಾಗೆ ಒಂದು ಕ್ಲೈಂಬರ್ ಫಿಂಗರ್ ರಿಂಗ್. ಆಲ್ಮೋಸ್ಟ್ ನಮಗೆ 75% ಆಫ್ ದ ಫಿಂಗರ್ಸ್ ಕವರ್ ಆಗುತ್ತೆ ಈ ರಿಂಗ್ಸಿಂದ.
ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಒಂದು ಡೈಲಿ ವೇರ್ ರಿಂಗ್ ಕೂಡ ಪರ್ಚೇಸ್ ಮಾಡಿದ್ದೀನಿ. ಇದು ತುಂಬ ಸಿಂಪಲ್ ಆಗಿರುತ್ತೆ. ಸಿ ಶೇಪ್ ಅಥವಾ ಸಮ್ ಕರ್ವ್ ಶೇಪಲ್ಲಿ ವೈಟ್ ಸ್ಟೋನ್ಸ್ ಹಾಗೆ ರೆಡ್ ಆ್ಯಂಡ್ ಪಿಂಕ್ ಸ್ಟೋನ್ಸ್ ಸ್ಟಡ್ಡೆಡ್ ಫಿಂಗರಿಂಗ್. ನೆಕ್ಸ್ಟ್ ಕಲೆಕ್ಷನ್ ಬಂದುಬಿಟ್ಟು ಲಾಕೆಟ್ಸ್. ಇದನ್ನು ನಾವು ಗೋಲ್ಡ್ ಚೈನ್ ಜೊತೆ ಅಥವಾ ಫಸ್ಟ್ ತೋರಿಸಿರುವಂಥ ಗೋಲ್ಡ್ ಲಾಂಗ್ ಚೈನ್ ಜೊತೆ ಕೂಡ ಮ್ಯಾಚ್ ಮಾಡ್ಬೋದು. ಹಾಗೆ ನಮ್ಮ ಹತ್ರ ಪರ್ಲ್ಸ್ ಅಥವಾ ಬೀಡ್ಸ್ ಇದ್ದರೆ ಅದ್ರ ಜೊತೆ ಮ್ಯಾಚ್ ಮಾಡಿ ಈ ಲಾಕೆಟ್ನ ನಾವು ಯೂಸ್ ಮಾಡ್ಬೋದು. ಬಿಕಾಸ್ ಇದರಲ್ಲಿ ನಮಗೆ ಗ್ರೀನ್, ಪಿಂಕ್, ರೆಡ್ ಹಾಗೆ ಪರ್ಲ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಇದು ರಿಯಲ್ ಪರ್ಲ್ಸ್ ಯೂಸ್ ಮಾಡಿರ್ತಾರೆ. ಹಾಗೆ ನಮಗೆ ಇದಕ್ಕೆಲ್ಲ ಗ್ಯಾರಂಟಿ ಕೂಡ ಇರುತ್ತೆ. ಯಾವುದೇ ಸಿಂಪಲ್ ಅಥವಾ ಪರ್ಲ್ 2 ಲೈನ್ಸ್ ಆಫ್ ಪರ್ಲ್ಸ್ ಅಥವಾ ಬಿಗ್ ಸೈಜ್ ಪರ್ಲ್ಸ್ ಇದ್ದರೆ 1 ಪರ್ಲ್ ಲೈನ್ ಜೊತೆ ಇದನ್ನು ನಾವು ಆ್ಯಡ್ ಮಾಡ್ಕೋಬೋದು. ಸಿಂಪಲ್ ಸ್ಯಾರೀಸ್ಗೆ ಅಥವಾ ಆಫೀಸ್ ವೇರ್ಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಈ ಲಾಕೆಟ್ ನೋಡಿ ಫ್ರೆಂಡ್ಸ್, ಇದರಲ್ಲಿ ನಮಗೆ ಗಾಡೆಸಸ್ ಲಕ್ಷ್ಮಿ ಸೆಂಟರಲ್ಲಿರುತ್ತೆ ಮತ್ತು ಸೈಡ್ಸಲ್ಲಿ 2 ಪೀಕಾಕ್ ಡಿಸೈನ್ಸ್ ಇದೆ. ಕೆಳಗಡೆ ಲೋಟಸ್ ಫ್ಲವರ್ ಶೇಪ್ ಇದೆ. ಹಾಗೆ ಒಂದು ಸ್ಮಾಲ್ ಸ್ಟೋನ್ ಹ್ಯಾಂಗಿಂಗ್ ಇದೆ. ಇದು ಕೂಡ ನಾವು ಸಿಂಪಲ್ ಚೈನ್ ಅಥವಾ ಸಿಂಗಲ್ ಲೈನ್ ಆಫ್ ಪರ್ಲ್ಸ್ ಹಾಗೆ ಬೀಡ್ಸ್ ಜೊತೆ ಇದನ್ನು ನಾವು ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ಲಾಕೆಟ್ ಕೂಡ ನಮಗೆ ಸಿಂಪಲ್ ಎತ್ನಿಕ್ ವೇರ್ ಜೊತೆ ಅಥವಾ ಸಿಂಪಲ್ ಸ್ಯಾರೀಸ್ ಜೊತೆ ನಾವು ಯೂಸ್ ಮಾಡಬಹುದು. ಬಾಬು ಪರ್ಲ್ಸ್ ಅವ್ರ ಹತ್ರ ಸ್ಪೆಷಾಲಿಟಿ ಏನು ಅಂದರೆ ನಿಮಗೆ 1 ಗ್ರಾಮ್ ಗೋಲ್ಡ್ ಹಾಗೆ CZs ಒರಿಜಿನಲ್ CZs ಅಥವಾ ಎಮ್ರಾಲ್ಡ್ ಆ್ಯಂಡ್ ರೂಬೀಸ್ ಯೂಸ್ ಮಾಡಿರುವಂಥ ಡಿಸೈನ್ಸ್ ಕೂಡ ಸಿಗುತ್ತೆ. ಆ್ಯಂಡ್ ಹಾಗೆ ನಿಮ್ಗೆ ಯಾವುದಾದ್ರೂ ಕಸ್ಟಮೈಸ್ಡ್ ಜ್ಯುವೆಲ್ರಿ ಪೀಸ್ ಬೇಕಾದರೂ ಕೂಡ ಅವ್ರು ಮಾಡಿಸ್ಕೊಡ್ತಾರೆ. ರಿಮೈನಿಂಗ್ ಜ್ಯುವೆಲ್ರೀಸ್ ಬಂದ್ಬಿಟ್ಟು ನಾನು ಪಾರ್ಟ್ 2 ವೀಡಿಯೋ ಅಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್, ಬಿಕಾಸ್ ವೀಡಿಯೋ ಲೆಂತ್ ಕೂಡ ತುಂಬ ಜಾಸ್ತಿ ಆಗುತ್ತೆ. ಹಾಗೆ ನಿಮ್ಗೆ ಇದರಲ್ಲಿ ಯಾವ ಜ್ಯುವೆಲ್ರಿ ಐಟಮ್ ಇಷ್ಟ ಆಗಿದೆ ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಅವ್ರ ಹತ್ರ ನೀವು ಯಾವುದೇ ಐಟಮ್ಸ್ ಪರ್ಚೇಸ್ ಮಾಡಬೇಕು ಅಂದರೂ ಕೂಡ ಅವ್ರ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.